Okay, yes, next to continue ಮಾಡೋಣ. Here kingdom Monaria includes almost all types of bacteria which are most primitive in abundant form of life ಅಂತ ನಾವು ಕಲ್ತ್ವಿ. Next to salient features of Monera. Kingdom Monera or bacteria or unicellular prokaryotic microscopic. And already ಹೇಳಿದ್ರೆ unicellular means body is made up of single cell. Prokaryotic means in these organisms there is no definite nucleus. A diagram ಅಲ್ಲಿ ಮತ್ತೆ ನಿಮಗೆ ಹೇಳ್ತೀನಿ ಗೊತ್ತಾಗುತ್ತೆ. Bacteria are present everywhere. It is almost all types of habitats. The cell wall is surrounded by cell is surrounded by cell wall which is made up of urine. Name ನೆನಪಿಟ್ಕೊಡ್ರಿ ಯಾಕಂದ್ರೆ 1 ಮಾರ್ಕ್ ಕ್ವೆಶ್ಚನ್ಸ್ ಇದೆಲ್ಲ. Name the cell wall in bacteria. ಅವಾಗ ನೀವು urine ಅಂತ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕೆಮಿಕಲ್ ನೇಮ್, ಕೆಮಿಕಲ್ ಕಂಟೆಂಟ್ ಏನಪ್ಪಾ ಅಂದ್ರೆ N-acetyl marmic acid. ಓಕೆ, ಅಥವಾ ಅದಕ್ಕೆ ನೀವು NaMa ಬರೆದ್ರು ನಡೀತದೆ. ನೆಕ್ಸ್ಟ್ ಆಟೋಟ್ರೋಪ್ಸ್ ಆರ್ ಹೆಟೆರೋಟ್ರೋಪ್ಸ್. ನೆಕ್ಸ್ಟ್ ರಿಪ್ರೊಡಕ್ಷನ್ ಈಸ್ ಬೈ ಸಿಂಪಲ್ ಫಿಷನ್. ಒಂದು ಸೆಲ್ ಇರೋದು 2 ಸೆಲ್ ಆಗಿ ಡಿವೈಡ್ ಆಗುತ್ತೆ, ಆರ್ ಬೈ ಸೆಕ್ಷುವಲ್ ಮೆಥಡ್ ಆಗಬಹುದು, ಆರ್ ಬೈ ಪ್ರೊಡ್ಯೂಸಿಂಗ್ ಅಸೆಕ್ಷುವಲ್ ಸ್ಪೋರ್ಸ್ ಆಗಬಹುದು. ಓಕೆ, ಈಗ ನೆಕ್ಸ್ಟ್ ಇದೇ ಕ್ಯಾರೆಕ್ಟರ್ಸ್ ಕಂಟಿನ್ಯೂ ಮಾಡ್ತೀನಿ. 6 ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ತಗೊಂಡು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಎಸ್ ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ, ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ. ಓಕೆ, ದಿಸ್ ಇಸ್ ಒನ್ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಇಲ್ಲಿ ಥೌಸಂಡ್ಸ್ ಆಫ್ ಟೈಪ್ಸ್ ಇದೆ. ಇದು ಒನ್ ಟೈಪ್. ಒಂದು ಐಡಿಯಲ್ ಡಯಾಗ್ರಾಮ್ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಇಲ್ಲೂ ಸೇಮ್ ಪಾಯಿಂಟ್ಸ್. ದಿ ಸೆಲ್ ಆಫ್ ದ ಬ್ಯಾಕ್ಟೀರಿಯಾ ದಟ್ ಇಸ್ ಟು ಬಿ ಸರೌಂಡೆಡ್ ಬೈ, ಇದನ್ನ ನೀವೇನಂತೀರಾ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತೀವಿ. ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಎಸ್. ಇನ್ನು ನೆಕ್ಸ್ಟ್ ಇದ್ರ ಸುತ್ತಲೂ ಏನು ಕೆಮಿಕಲ್ ಇರುತ್ತಲ್ಲ ಇದನ್ನ ನಾವು ಸೆಲ್ ವಾಲ್ ಅಂತ ಕರೀತೀವಿ. ಓಕೆ, ಎಸ್. ಇದರೊಳಗೆ ಫ್ಲೂಯಿಡ್ ಇರುತ್ತೆ, ಸೈಟೋಪ್ಲಾಸಮ್ ಅಂತ. ಓಕೆ, ಎಸ್. ಇಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಅಬ್ಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್ ಇರಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನ್ಯೂಕ್ಲಿಯಸ್ ದಟ್ ಈಸ್ ನಾಟ್ ಫಾರ್ಮ್. ಓಕೆ, ಇಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ಓಕೆ, ಇದೇ ಒಂದು ಏನಪ್ಪಾ ಅಂದ್ರೆ ಜೆನೆಟಿಕ್ ಮಟೀರಿಯಲ್ DNA ಕಾಯಿಲ್ ಆಗಿ ಒಂದು ಸ್ಪೆರಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಾಯ್ಡ್ ಅಂತ ಕರೀತೀವಿ. ಇನ್ನು ಈ ಬ್ಯಾಕ್ಟೀರಿಯಲ್ ಸೆಲ್ಸ್ ಒಳಗೆ ಸೆಲ್ ಆರ್ಗನಲ್ಸ್ ಎಲ್ಲ ಅಬ್ಸೆಂಟ್ ಇರುತ್ತೆ, ಒಂದನ್ನ ಬಿಟ್ಟು. ಅದು ಯಾವುದು ಅಂದ್ರೆ ರೈಬೋಸೋಮ್ಸ್. ರೈಬೋಸೋಮ್ ಒಂದೇ ಇರುತ್ತೆ. ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡಿ ಅವೆಲ್ಲ ಏನಪ್ಪ ಅಂದ್ರೆ ಅಬ್ಸೆಂಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಸರ್ಕ್ಯುಲರ್ ಸ್ಟ್ರಕ್ಚರ್ ಕಾಣಿಸುತ್ತೆ ನೋಡಿ, ಇದು ಎಕ್ಸ್ಟ್ರಾ ಕ್ರೋಮೋಸೋಮ್ DNA. ಇದನ್ನ ನಾವು ಪ್ಲಾಸ್ಮಿಡ್ ಅಂತ ಕರೀತೀವಿ. ಓಕೆ, ದಟ್ ಈಸ್ ಕಾಲ್ಡ್ ಪ್ಲಾಸ್ಮಿಡ್. ಇನ್ನು ಈ ಒಂದು ಪ್ಲಾಸ್ಮಿಡ್ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಕ್ರೋಮೋಸೋಮಲ್. ಓಕೆ, ದಟ್ ಈಸ್ ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ ಕ್ಲೋಸ್ಡ್ DNA ಇರುತ್ತೆ. ಇನ್ನು ಅದಲ್ಲದೆ ನಾವು ಏನಪ್ಪಾ ಅಂತಂದ್ರೆ ಇದರಲ್ಲಿ ಸರ್ಟನ್ ಪ್ರೋಟೀನ್ ಗ್ರಾನ್ಯೂಲ್ಸ್ ನೋಡಬಹುದು. ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇನ್ವರ್ಡ್ ಫೋಲ್ಡ್ ಆಗಿದೆ. ಇದನ್ನ ನಾವು ಏನಪ್ಪಾ ಅಂದ್ರೆ ಮೀಸೋಸೋಮ್ಸ್ ಅಂತ ಕರೀತೀವಿ. ಮೀಸೋಸೋಮ್ಸ್. ಓಕೆ, ಎಸ್. ಇಲ್ಲ ಅದನ್ನ ಬಿಟ್ರೆ ಇಲ್ಲಿ ಈ ಎಂಟೈರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಟ್ ಈಸ್ ಕಾಲ್ಡ್ ಫ್ಲಾಜಿಲ್ಲಾ. ಇದನ್ನ ನಾವು ಏನಪ್ಪಾ ಅಂತಂದ್ರೆ ಫ್ಲಾಜಿಲ್ಲಾ ಅಂತ ಕರೀತೀವಿ. ಓಕೆ, ಈ ಫ್ಲಾಜಿಲ್ಲಾಗೆ ಏನಿರುತ್ತಲ್ಲಿ ಬೇಸಲ್ ಬಾಡಿ ಅಂದ್ರೆ ಸೈಟೋಸ್ಕೆಲಿಟಲ್ ಎಲಿಮೆಂಟ್ಸ್ ಇಂದ ಅರೈಸ್ ಆಗಿರುತ್ತೆ. ಓಕೆ, ಇಷ್ಟು ನಾವೇನಪ್ಪಾ ಅಂದ್ರೆ ಬಾಡಿ ಪಾರ್ಟ್ಸ್ ಹೇಳ್ತೀವಿ. ಎಕ್ಸಾಮ್ ನಲ್ಲೂ ಇದು ನಿಮ್ಗೆ ಏನಂದ್ರೆ 2 ಅಥವಾ 3 ಮಾರ್ಕ್ಸ್ ಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಓಕೆ, ಒಂದು ಕ್ಲಿಯರ್ ಆಗಿ ಹೇಳ್ತೀನಿ, ಬಯಾಲಜಿ ಯಾವುದೇ ಡಯಾಗ್ರಾಮ್ಸ್ ಗಳು ಬರಲಿ ಅಲ್ಲಿ ಲೇಬಲ್ಸ್ ಕಂಪಲ್ಸರಿ ಇರುತ್ತೆ. ನೀವು ಒಂದು ಲೇಬಲ್ ಕರೆಕ್ಟ್ ಆಗಿ ಬರೆದಿದ್ರೆ ಯು ವಿಲ್ ಗೆಟ್ ಹಾಫ್ ಮಾರ್ಕ್ಸ್. 2 ಬರೆದ್ರೆ 1 ಮಾರ್ಕ್. ಈಗ 3 ಮಾರ್ಕ್ ಕೇಳಿದ್ರೆ ಯು ಹ್ಯಾವ್ ಟು ಮೆನ್ಷನ್ ಮಿನಿಮಮ್ ಆಫ್ 6 ಲೇಬಲ್ಸ್. 6 ಲೇಬಲ್ಸ್ ಅನ್ನು ನೀವು ಅಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಎಸ್. ಈಗ ಅದರಲ್ಲಿ 6 ಆಗಿತ್ತು, ಇನ್ನು 7 ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈಗ ಆಲ್ರೆಡಿ ಒಂದ್ ಕಡೆಯಿಂದ ಹೋಗೋಣ, ಔಟ್ಸೈಡ್ ಇಂದ ಇನ್ಸೈಡ್. ಫಸ್ಟ್ ಸೆಲ್ ವಾಲ್ ಬಗ್ಗೆ ಹೇಳಿದೀವಿ. ಈಗ ನೆಕ್ಸ್ಟ್ ಪ್ಲಾಸ್ಮಾ ಮೆಂಬ್ರೇನ್, ಈ ಮೀಸೋಸೋಮ್ಸ್ ಬಗ್ಗೆ ಹೇಳೋಣ. ಓಕೆ, ಎಸ್. ಪ್ಲಾಸ್ಮಾ ಮೆಂಬ್ರೇನ್ shows
inward foldings, ಅದಕ್ಕೆ ಇನ್ನೊಂದು ಹೆಸರು ಕರಿತೀವಿ ಇನ್ವಾಸಿನೇಷನ್ಸ್ ಅಂತ. inward foldings or invasinations, inward foldings or invasinations. Invasinations or okay namtivi mesozones anta karite. Okay, yes, mesozones. These are the site of respiration. Electron anaerobic agutte adu adra ನಾವು ಏನು ಅಂದ್ರೆ site of respiration ಅಂತ ಹೇಳ್ತೀವಿ. mesozones ಏನಪ್ಪ ಅಂದ್ರೆ site of respiration. ಓಕೆ, ಎಸ್ ಅಂದ್ರೆ ಎವಲ್ಯೂಷನ್ ಅಲ್ಲಿ ಇದೇ ಮೀಸೋಸೋಮೆ ಮೈಟೋಕಾಂಡ್ರಿಯಾ ಆಗಿ ಯು ಕ್ಯಾರಿಯೋಟ್ಸ್ ಫಾರ್ಮ್ ಆಯಿತು ಅಂತ ಸರ್ಟೇನ್ ಎವಿಡೆನ್ಸ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ನೀವು ಬಂದರೆ within the plasma membrane a fluid called cytoplasm. In bacteria, within the plasma membrane a fluid called cytoplasm. ಎಲ್ಲ ಸೆಲ್ ಒಳಗೆ ಇರೋದಿಲ್ಲ. ಓಕೆ, is within the cell membrane a fluid called cytoplasm. ಓಕೆ, ಎಸ್ ಇನ್ನು ನೆಕ್ಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ in Monera there is no definite nuclear membrane. ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. in prokaryotes or Monera or bacteria there is no definite nucleus. ಅಂದ್ರೆ ಯೂಕ್ಯಾರಿಯೋಟ್ಸ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನು ಡಿಫರೆನ್ಸ್ ಅಂದ್ರೆ ಅಲ್ಲಿ ನ್ಯೂಕ್ಲಿಕ್ ಆಸಿಡ್ DNA ಇರುತ್ತೆ, ಈ ನ್ಯೂಕ್ಲಿಯಾಯ್ಡ್ ಆಗಿರೋದು DNA ಇಂದ. ಬಟ್ ಅಲ್ಲಿ ಏನಿರಲ್ಲ ಅಂದ್ರೆ ಡೆಫಿನೇಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಅಬ್ಸೆಂಟ್. ವಾಟ್ ಎಕ್ಸಾಕ್ಟ್ಲಿ ಅಂತಂದ್ರೆ ಡೆಫಿನೇಟ್ ನ್ಯೂಕ್ಲಿಯರ್ ಮೆಂಬ್ರೇನ್ is absent. Okay, yes, definite nuclear membrane is absent. ಅಂದ್ರೆ ಇದು ಏನಪ್ಪಾ ಅಂದ್ರೆ ಸೈಟೋಪ್ಲಾಸಮ್ಗೂ ಮತ್ತೆ ನ್ಯೂಕ್ಲಿಯರ್ ಕಂಟೆಂಟ್ಸ್ಗೂ ಪಾರ್ಟಿಷನ್ ವಾಲ್ ಆ ಒಂದು ಮೆಂಬ್ರೇನ್ ಇಲ್ಲಿ ಅಬ್ಸೆಂಟ್ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್ ಇನ್ನ ನೆಕ್ಸ್ಟ್ ನೀವು ಬಂದ್ರೆ ಆಲ್ membrane bound cell organelles are absent. ಓಕೆ, ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ ಒಂದೊಂದು ಸಲ ಏನ್ ಮಾಡ್ತಾರೆ ಅಂದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್. ಅವಾಗ ನೀವು ಬರೀಬೇಕಲ್ಲ, ಯೂಕ್ಯಾರಿಯೋಟ್ಸ್ ಒಳಗೆ ಏನಿರುತ್ತೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ, ಪ್ರೊಕ್ಯಾರಿಯೋಟ್ ಒಳಗೆ ನ್ಯೂಕ್ಲಿಯಸ್ ಅಬ್ಸೆಂಟ್ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಬ್ಸೆಂಟ್. ಅದರ ಜೊತೆಗೆ ಈ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೈಸ್ ಅಂದ್ರೆ ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್, ಲೈಸೋಸೋಮ್ಸ್ ಅವೆಲ್ಲ ಏನಪ್ಪಾ ಅಂತಂದ್ರೆ ಇಲ್ಲಿ ಅಬ್ಸೆಂಟ್ ಇರುತ್ತೆ. ಓಕೆ, ಎಸ್ ಇಲ್ಲಿ ಒಂದೇ ಒಂದು ಪ್ರೆಸೆಂಟ್ ಇರುತ್ತೆ ಎಕ್ಸೆಪ್ಟ್ ರೈಬೋಸೋಮ್. ಎಕ್ಸೆಪ್ಟ್ ರೈಬೋಸೋಮ್ ಅನ್ನು ಬಿಟ್ಟು ಎಲ್ಲ ಏನಪ್ಪಾ ಅಂದ್ರೆ ಅಬ್ಸೆಂಟ್. ಓಕೆ, ಮತ್ತೆ ರೈಬೋಸೋಮ್ ಇದ್ರೂ ಇಲ್ಲಿ ರೈಬೋಸೋಮ್ is of 70s, 50s, 30s. ಅದೇ ಯೂಕ್ಯಾರಿಯೋಟ್ ಒಳಗೆ 80, 60, 40 ಇರುತ್ತೆ. ಓಕೆ, ಎಸ್ ರೈಬೋಸೋಮ್ is of 70, 50, 30 ಎಲ್ಲಿ ಈ ಒಂದು ಇದರೊಳಗೆ. ಓಕೆ, ಎಸ್ ಇನ್ನು ಅದಲ್ಲದೆ ನಾವೇನು ಹೇಳ್ಬೋದು ಅಂತಂದ್ರೆ ಇದರ ಬಾಡಿ ಮೇಲೆ ಸರ್ಟಿನ್ ಸ್ಮಾಲ್ ಈ ತರ ಹುಕ್ ತರ ಸ್ಟ್ರಕ್ಚರ್ಸ್ ಇದೆ. ಓಕೆ, ಎಸ್ ಯುಕೆ ನಾವೇನಂತ ಹೇಳ್ತೀವಿ ಪಿಲ್ಲಾ ಅಂತ. ಓಕೆ, ಎಸ್ ಸರ್ಫೇಸ್ ಆಫ್ ದ ಬಾಡಿ ಹ್ಯಾವ್ ಸಮ್
Okay, is surface of the body ಇಲ್ಲಿ ಬರ್ತೀವಿ. Okay, is surface of the body possess small, okay, is spine-like structures called villi. ಪಿಲ್ಲಿ ಅಂತಾನೆ ಹೇಳ್ತಾರೆ, ಪಿಲ್ಲಾರಿ ಅಂತ ಕರೀತಾರೆ. ಓಕೆ, ಇವು ಏನಂದ್ರೆ ಅವಕ್ಕೆ ಅಟ್ಯಾಚ್ ಆಗಲಿಕ್ಕೆ ಅಥವಾ ಹೋಲ್ಡ್ ಮಾಡಲಿಕ್ಕೆ ಹಿಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ.